ಆರ್ಎಸ್ಎಸ್ ಸಂಘಟನೆಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲದೆ ಚುನಾವಣಾ ಪ್ರಕ್ರಿಯೆಗಳನ್ನ ಮತ್ತು ಮೀಸಲಾತಿ ವ್ಯವಸ್ಥೆಯನ್ನ ಬದಲಾಯಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಮಾಜಿ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಸುದ್ದಿಗೋಷ್ಠಿಯನ್ನ ಆಯೋಜಿಸಿ ಮಾತನಾಡಿದಂತಹ ಅವರು, ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದು, ಇದರಿಂದ ಚುನಾವಣಾ ಆಯೋಗವು ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ. ಚುನಾವಣೆಯ ಹೊಸ ನಿಯಮಗಳಿಂದ ಮತದಾರರ ಪಟ್ಟಿಯಲ್ಲಿ ತಂದೆ ಅಥವಾ ಗಂಡನ ಹೆಸರಲ್ಲಿ ವ್ಯತ್ಯಾಸವಿದ್ರೆ, ಇಲ್ಲವೇ ಆಧಾರ್ ಮತ್ತು ರೇಷನ್ ಕಾರ್ಡ್ ಮಾಹಿತಿಯೊಂದಿಗೆ ನೋಂದಣಿ ಆಗದೇ ಇದ್ರೆ ಅವರ ಹೆಸರನ್ನ ಪಟ್ಟಿಯಿಂದ ಡಿಲೀಟ್ ಮಾಡುವಂತ ಅಪಾಯ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷ ಹಾಗೆ ತಮಿಳುನಾಡಿನಲ್ಲಿ 91,000 ಮತದಾರರ ಹೆಸರುಗಳನ್ನ ತೆಗೆದುಹಾಕಿದ್ದಾರೆ. ಇಂತಹ ಅವೈಜ್ಞಾನಿಕ ಪ್ರಕ್ರಿಯೆಯಿಂದಾಗಿ ದಲಿತರು, ಅಲ್ಪಸಂಖ್ಯಾತರು ಹಾಗೂ ಬಡವರ್ಗದ ಜನರಿಗೆ ಅತಿ ಹೆಚ್ಚು ಅನ್ಯಾಯ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನಿಂದ ಎಸ್ಐಆರ್ ಜಾಗೃತಿ ಅಭಿಯಾನದ ಶಿವಮೊಗ್ಗ ಜಿಲ್ಲೆಯ ಜವಾಬ್ದಾರಿಯನ್ನ ತಮಗೆ ವಹಿಸಲಾಗಿದ್ದು, ಜಿಲ್ಲೆಯಾದ್ಯಂತ ಪ್ರವಾಸವನ್ನ ಕೈಗೊಂಡು ಜನರಿಗೆ ಮಾಹಿತಿಯನ್ನ ತಲುಪಿಸುವುದಾಗಿ ತಿಳಿಸಿದರು. ಏನಂದ್ರೆ ಇದರೊಳಗೆ ಬಹಳ ವಂಚನೆಗೊಳಗಾದವರು ಯಾರಂದ್ರೆ, ಒಂದು ಅಲ್ಪಸಂಖ್ಯಾತರು ಮತ್ತು ದಲಿತರು. ಅವರಿಗೆ ಎಜುಕೇಶನ್ ಸ್ವಲ್ಪ ಕಡಿಮೆ ಇರ್ತದೆ, ಅವರು ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ ಒಂದು. ಆಮೇಲೆ ಬಹಳಷ್ಟು ಜನರಿಗೆ ತಂದೆ ತಾಯಿ ಇಲ್ದಿದ್ದರ ಪ್ರಶ್ನೆ ಏನು, ಅದನ್ನು ಹುಡುಕ್ ತೆಗಿಬೇಕು. ಅದನ್ನ ಹುಡುಕಿ ಈಗ 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ಒಂದು ಹೆಸರಿತ್ತು, ಈಗ ಮೊನ್ನೆ ಮತದಾರರ ಪಟ್ಟಿಯಲ್ಲಿ ಇನ್ನೊಂದು ಹೆಸರಿದ್ರೆ ನಿಮ್ಮ ವೋಟ್ ಡಿಲೀಟ್ ಆಗುತ್ತೆ. ಅವ್ರೇನು ಮಾಡ್ತಾರೆ, ಅವರೆಲ್ಲದನ್ನೂ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನಿಮ್ಮದು ಆನ್ಲೈನ್ ಏನಿದೆ, ಅವ್ರ ಹತ್ರ ವಿಭಾಗವಾರು ಪಟ್ಟಿ ಇದೆ. ಚುನಾವಣಾ ಆಯುಕ್ತರಲ್ಲಿ ನಮ್ಮೆಲ್ಲರ ಹೆಸರು ಪಟ್ಟಿಯಲ್ಲಿ ಇದೆ. ನೀವು ಅರ್ಜಿ ಕೊಟ್ಟ ತಕ್ಷಣ ಅದನ್ನು ಹಾಕ್ತಾರೆ. ಅಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು ಎಲ್ಲ ಬರುತ್ತೆ. ನಿಮ್ಮ ತಂದೆ ಹೆಸರಿಗೂ ಈ ಹೆಸರಿಗೂ ವ್ಯತ್ಯಾಸ ಇದೆ ಅಂದ ತಕ್ಷಣ ಆನ್ಲೈನಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಅದು ನಿಮ್ಗೆ ಅವಕಾಶ ಇರೋದು BLO ಕಡೆ. ಈಗ ನನಗೆ ತುಂಬ ಜನ ಹೇಳಿದ್ರು, ನಮ್ದು 90% ಆಗಿದೆ, 99% ಆಗಿದೆ. ಮ್ಯಾಪಿಂಗ್ ಇದಕ್ಕೆ ಸಂಬಂಧನೇ ಇಲ್ಲ, ಕೈ ಬಿಟ್ಬಿಡಿ. ಅದು ಮ್ಯಾಪಿಂಗಿಗೆ 5 ಪೈಸೆ ಸಂಬಂಧ ಇಲ್ಲ, 5 ಪೈಸೆ ಉಪಯೋಗ ಇಲ್ಲ. ಅದು ಸುಮ್ಮನೆ ಓಡಾಡ್ಯಾರೆ ನಿಮ್ಮ ಗಮನಕ್ಕೆ ತರೋಕ್ಕೆ ಎಚ್ಚರಿಸಕ್ಕೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅಷ್ಟೇ. ಮ್ಯಾಪಿಂಗ್ ಮಾಡಿದ್ರು ಒಂದೇ, ಮಾಡದಿದ್ರು ಒಂದೇ. ನಿಮ್ದು ಅರ್ಜಿ ನಾಡ್ದು ಕೊಡದೇ ಇದ್ದರೆ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಮ್ಯಾಪಿಂಗ್ ಅದಕ್ಕೂ ಸಂಬಂಧ ಇಲ್ಲ, ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಮ್ಯಾಪಿಂಗ್ ಏನಿದ್ರು ಜಾಗೃತಗೊಳಿಸೋದಕ್ಕೆ ಒಂದು ಪ್ರಯತ್ನ ಅಷ್ಟೇ, ಆಯಿತಾ. ಈಗ ನೀವು ನಿಮ್ಮ ತಪ್ಪು ಹೆಸರು, ನೀವು 3 ಸಲ ನಿಮ್ಮ ಮನೆಗೆ ಬರ್ತಾರೆ, ನೀವು ಬಾಗಿಲು ಹಾಕಕ್ಕೆ ಹೋಗಿದ್ರಿ, ನೀವು ಗದ್ದೆ ಹೋಗಿದ್ರಿ, ನಿಮ್ಮ ಮನೆಯವರು ಇರಲಿಲ್ಲ, ನೀವು ಗದ್ದೆ ಹೋಗಿದ್ರಿ, ಡೋರ್ ಲಾಕ್ ಅಂತ ಬರೀತಾರೆ. 3 ಸಾರಿ ಬಂದಾಗಲೂ ಬರ್ದಾಯಿದ್ರೆ ಒಂದು ನೋಟಿಸ್ ಕೊಡ್ತಾರೆ. ಆಗಲೂ ನೀವು ಸಿಗದೆ ನಿಮ್ಮ ನೋಟಿಸ್ ಬಂದಾಗ ನಿಮಗೆ ಗೊತ್ತಾಗಲ್ಲ, ಬಿಡಿ, ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಈಗ ಈಗಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ಅವರಿಗೆ ಯಾರೋ ಟೀಚರಿಗೋ ಅಂಗನವಾಡಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ. ಅವ್ರು ಕೆಲಸ ಬಿಟ್ಟೇನು ಬರೋಕ್ಕಾಗಲ್ಲ. ಅವ್ರು ಪುರುಷಾತಿ ಟೈಮಲ್ಲಿ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗೋದು, ದಿನಕ್ಕೆ ಇಷ್ಟು ಮಾಡಬೇಕು ಅಂತ ಅವ್ರಿಗೊಂದು ವರದಿ ಕೊಟ್ಟಿರ್ತಾರೆ. ಅವ್ರು ಮಾಡ್ಬೋದು, ಮಾಡ್ದೇನೆ ಇರ್ಬೋದು, ಗೊತ್ತಾಗಲ್ಲ. 3 ಸಾರಿ ನೀವು ಇಲ್ದಿದ್ದಾಗ ಬಂದು ಡೋರ್ ಲಾಕಕ್ಕೆ ಬರ್ಕೊಂಡು ಹೋಗಲ್ಲ, ಆವಾಗ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ನೀವು ನಿಮ್ಮ ಹೆಸರು ಇದೆಯೋ ಇಲ್ಲ ಅನ್ನೋದನ್ನು ನಾವು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೇನೆ, ಮಾಧ್ಯಮದ ಮೂಲಕ ಜಾಸ್ತಿ ಜನರಿಗೆ ಅರ್ಥ ಆಗಲಿ ಅಂತಕ್ಕಂಥ ಇದು ಒಂದು ಭಾಗ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಇಂಟೆನ್ಸಿವ್ ಇದನ್ನು ಹಾಕಿದ್ದಾರೆ, ಇದನ್ನು ಮಾಡಬೇಕು ಅಂತ ಹಾಕಿದ್ದಾರೆ. ಅದಕ್ಕೆ ನಾವು ವಿರೋಧ ಅಲ್ಲ. ವಿರೋಧ ಯಾವುದಕ್ಕೆ ಅಂದರೆ, ಈಗಲೇ ಮಾಡಿ ಈಗಲೇ ವರದಿ ಕೊಡಬೇಕು ಅನ್ನೋದು ಇದೆಯಲ್ಲ, ಇದರಿಂದ ಮತದಾರರ ಹಕ್ಕನ್ನು ಕಸ್ಕೊಂಡಾಗತ್ತೆ ಅಂತ. ಏನಾಗುತ್ತೆ ಅಂದರೆ, ಈ ನಾಡ್ದು ಜುಲೈ 29ರೊಳಗೆ ನಮ್ಮ ಕರ್ನಾಟಕ ರಾಜ್ಯದ ಮತದಾರರ ಪಟ್ಟಿಯೊಳಗೆ ನಿಮ್ಮ ಹೆಸರು ಇಲ್ಲದಿದ್ದರೆ ಯು ಆರ್ ಗೋಯಿಂಗ್ ಟು ಲೂಸ್ ದಿ ವೋಟ್. ನೀವು ವೋಟ್ ಹಕ್ಕಿನ ಕಳ್ಕೊತೀರಿ. ಯಾವುದು ಕಳ್ಕೊತೀರಿ? ಈಗ ಮೊದಲು ಬರೋದು ಗ್ರಾಮ ಪಂಚಾಯತಿ, ಮೊದಲು ಬರೋದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ, ಇವು ಬರ್ತಾರೆ. ಇದರೊಳಗೆ ಎಲ್ಲಿ ನಾರ್ಮಲಿ ಈ ಪ್ರಾಬ್ಲಮ್ ಜಾಸ್ತಿ ಇರೋದು ಅಲ್ಪಸಂಖ್ಯಾತರು ಮತ್ತು ದಲಿತ ಸಮುದಾಯ ಎಲ್ಲಿದ್ದಾರೆ, ಅವರಲ್ಲಿ ಹೆಸರು ಇನ್ನೊಂದು ಮತ್ತೊಂದು ಅವ್ರಿಗೇನು ಗೊತ್ತಿರೋಲ್ಲ ಪಾಪ. ಅದನ್ನು ಎಚ್ಚರಿಸುವಂಥ ಕೆಲಸ, ಅದರ ನಷ್ಟ ಕಾಂಗ್ರೆಸ್ಸಿಗೆ ಆಗುತ್ತೆ. ಆ ನಷ್ಟ ಕಾಂಗ್ರೆಸ್ಸಿಗೆ ಆಗಲಿ ಅನ್ನೋದೇ ಇವರು ಆ ಥರದಲ್ಲಿ ಮಾಡೋದು. ಈಗ ಯಾತಕ್ಕೆ ನನ್ನ ಪ್ರಯತ್ನ ಏನಂದರೆ, ತಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳೋದು, ಈಗಲೇ 3 ತಿಂಗಳಲ್ಲೇ ಆಗಬೇಕು ಅನ್ನೋದೇನಿದೆ. ಈಗ ಯಾರ್ಯಾರು ಮತದಾರ ಪಟ್ಟಿದ್ರೆ ಅವ್ರ ಹಕ್ಕದಾರರಾಗಲಿ, ಸಾಮಾನ್ಯ ತಿದ್ದುಪಡಿಗಳು ಮಾಡ್ಕೊಂಡು ಇದಕ್ಕೆ ಇನ್ನೂ ಟೈಮ್ ಕೊಡಲಿ, ಇನ್ನೂ 6 ತಿಂಗಳು ಟೈಮ್ ಕೊಡಲಿ. ಈಗಲೇ ಆಗಬೇಕು ಅನ್ನೋದೇನಿದೆ, ಈಗ 3 ತಿಂಗಳಲ್ಲೇ ಆಗಬೇಕು ಅನ್ನೋದೇನಿದೆ. ಅರ್ಥ ಆಯ್ತಾ ನಾನು ಹೇಳೋದು? ಈಗ ಮೊನ್ನೆ ಮಾಡಿರಲ್ಲ, 13 ಕ್ಷೇತ್ರದಲ್ಲಿ ಮಾಡಾಯಿತು, 5 ಚುನಾವಣೆಗಳು ಡಿಕ್ಲೇರ್ ಆಗ್ಬೋದು. ಎಲ್ಲರಿಗೂ ಇದೇ ಪ್ರಾಬ್ಲಮ್. ಕೇರಳದಲ್ಲಿ ಮಾತ್ರ ಕಡಿಮೆ ಆಯಿತು. ಕೇರಳದಲ್ಲಿ ಯಾತಕ್ಕೆ ಕಡಿಮೆ ಆಗಿದೆ, ನೀವು ಮಾಧ್ಯಮ ಮಿತ್ರರು ಬೆಳಕು ಚೆಲ್ಲಬೇಕು ಅಂದರೆ, ಕೇರಳದಲ್ಲಿ ಏನಾಗಿದೆ ಅಂದರೆ, ಕೇರಳದಲ್ಲಿ
ಹೆಚ್ಚು ಕಡಿಮೆ 80% ಜನ ಅವರು ಪಾಸ್ಪೋರ್ಟ್ ಹೊಂದಿದ್ದಾರೆ. ಪಾಸ್ಪೋರ್ಟ್ ಹೊಂದ್ಬಿಟ್ರೆ ನಿಮ್ಗೆ ಪ್ರಾಬ್ಲಮೇ ಇಲ್ಲ. ಪಾಸ್ಪೋರ್ಟಲ್ಲಿ ಏನಿದೆ ಅದನ್ನ ಎಂಟ್ರಿ ಮಾಡಿದ್ರೆ ಆಯಿತು. ಈಗ ನನ್ನ ಹತ್ರ ಪಾಸ್ಪೋರ್ಟ್ ಇದೆ, ನಮ್ಮ ಮನೆಯವ್ರ ಹತ್ರ ಪಾಸ್ಪೋರ್ಟ್ ಇದೆ, ಅದನ್ನು ನಾನು ಫಿಲ್ಅಪ್ ಮಾಡಿಕೊಟ್ರೆ ಸರಿ, ಮುಗಿದೋಯ್ತು. ಅದರೊಳಗೆ ಚೇಂಜ್ ಪ್ರಶ್ನೆ ಬರಲ್ಲ. ಈ ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಪಡಿತರ ಚೀಟಿಲಿ ಒಂದು ಹೆಸರು, ಪಡಿತರ ಚೀಟಿಲಿ ನಮ್ಮ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು, ಮತದಾರ ಪಟ್ಟಿಲಿ ಒಂದು ಹೆಸರು, ಇವು ಒಂದು ಕರೆಕ್ಟ್ ಇಲ್ಲ. ಯಾವುದು ಎಲ್ಲ ಏಜು ಅಷ್ಟೇ, 35ಕ್ಕೆ 85 ಬರೆದಿದ್ದು ಇದೆ, 85ಕ್ಕೆ 35 ಬರೆದಿದ್ದು ಇದೆ. ಇವು ಒಂದು ಸರಿ ಇಲ್ಲ. ಇವು ಸರಿ ಇಲ್ಲ ಅಂದ ತಕ್ಷಣ ಯುವರ್ ವೋಟ್ ವಿಲ್ ಬಿ ಡೆಲಿಟೆಡ್. ಅಂದರೆ ಈ ದೇಶದ ಮೊಟ್ಟ ಮೊದಲ ಚುನಾವಣಾ ಕಮಿಷನರ್ ಏನಿದ್ರು, ಆ ಮೊಟ್ಟ ಮೊದಲ ಚುನಾವಣಾ ಕಮಿಷನರ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಆಗ ಈ ದೇಶದ ಯಾರ ವೋಟ್ನು ಕೂಡ, ಯಾರ ಮತದಾರರ ಹಕ್ಕನ್ನು ಕಳಿಬಾರದು, ಎಲ್ಲರೂ ಇದರೊಳಗೆ ಬರಬೇಕು, ಯಾರು ಒಬ್ಬರು ಕೂಡ ಮತದಾರರ ಹಕ್ಕಿನಿಂದ ವಂಚಿತರಾಗಬಾರದು ಅನ್ನೋದು ಅವತ್ತಿನ ಮೊದಲನೇ ಚುನಾವಣಾ ಅಧಿಕಾರಿ ಏನಿದ್ದಾರೆ, ಆಯೋಗದ ಅಧಿಕಾರಿ ಏನಿದ್ದಾರೆ, ಅವರು ಆ ತೀರ್ಮಾನ ತಗೊಂಡು, ಯಾವತ್ತು ಅಕ್ಷರ ಇರಲಿಲ್ಲ, ಯಾವಾಗ ನಾಲೆಜ್ ಇರಲಿಲ್ಲ, ಯಾವಾಗ ಪತ್ರಿಕೆ ಇರಲಿಲ್ಲ, ಕಾರ್ ಇರಲಿಲ್ಲ, ಸೇತುವೆ ಇರಲಿಲ್ಲ, ಮನೆ ಇರಲಿಲ್ಲ, ಏನೇನೋ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆ ಚುನಾವಣಾ ಕಮಿಷನರ್ ಸುಮಾರು 10 ವರ್ಷ ಯಾರ ಓಟನ್ನು ವಂಚಿತರಾಗಬಾರ್ದು ಅಂಥೇಳಿ ಒಳಗಡೆ ತಂದರು. ಈಗಿನ ಚುನಾವಣಾಧಿಕಾರಿಗಳೇನೆಂದರೆ, ಎಷ್ಟು ಜನರು ನಾವು ಮತದಾರ ಪಟ್ಟಿಯಿಂದ ಹೊರಗೆ ಹಾಕೋಕ್ಕಾಗತ್ತೆ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ದೇಶದ ನನ್ನ ಹಕ್ಕು ಅಂದರೆ ಏನು? ಮತದಾನದ ಹಕ್ಕು. ಮತ್ತಿನ್ನು ಯಾವ ಟೈಮಲ್ಲೂ ನೀವು ಒಬ್ಬ ಅಧಿಕಾರಿನ ಕೇಳೋಕ್ಕಾಗಲ್ಲ. ನಾನು ಓಟ್ ಕೊಟ್ಟಿದ್ದೀನಿ, ನಿಮ್ಗೆ ಗೆಲ್ಸಿದ್ದು ನಾನೇ ಅಂತೇಳಿ. ಓಟ್ ಕೊಡ್ದಿದ್ರು ನನ್ನ ಎದುರುಗಡೆ ಬಂದು ಹೇಳ್ಬೋದು, ನಾನು ನಿನಗೆ ಓಟ್ ಕೊಟ್ಟು ಗೆಲ್ಸಿದ್ದೀನಿ ಅಂತೇಳಿ. ಯಾಕೆಂದರೆ ಅದು ಸೀಕ್ರೆಟ್ ಬ್ಯಾಲೆಟ್. ಇವತ್ತು ಅಂಥ 5 ಕೋಟಿ ಜನ ಓಟಿಂದ ಹೊರಗಡೆ ಉಳಿದಾರೆ. ಈಗ 5 ಕೋಟಿ ಜನ ಹೊರಗಡೆ ಇದ್ದಾರೆ. ನಾವು ಈಗ ಪ್ರಯತ್ನ ಪಡ್ತಕ್ಕಂಥದ್ದು ಏನಂದರೆ, ಯಾರೂ ಕೂಡ ಮತದಾನದ ಹಕ್ಕಿಂದ ವಂಚಿತರಾಗಬಾರ್ದು. ಅವನಿಗೆ ಅಕ್ಷರ ಬರಲಿ, ಬರದೇ ಇರಲಿ, ಅವನಿಗೆ ತಂದೆ ಇರಲಿ, ಇಲ್ಲದೇ ಇರಲಿ, ತಾಯಿ ಇಲ್ಲದೇ ಇರಲಿ, ಇವೆಲ್ಲವೂ ಕೂಡ ಏನೂ ಇಲ್ಲದೇ ಇದ್ದರೂ ಕೂಡ ರಿಲೇಷನ್ ಆಧಾರದ ಮೇಲೆ ಅವ್ರು ಮಾಹಿತಿ ಸಂಗ್ರಹಿಸಿ ಅವ್ರನ್ನ ಮತದಾರರ ಪಟ್ಟಿ ಒಳಗೆ ತರಬೇಕಾದಂಥ ಜವಾಬ್ದಾರಿ ಈ ದೇಶದ ಪ್ರಧಾನಿಗಿದೆ, ಈ ದೇಶದ ಗೃಹ ಸಚಿವರಿಗಿತ್ತು, ಈ ದೇಶದ ಸಂಸತ್ತಿಗಿದೆ. ಆದರೆ ಇವರು ಇವತ್ತು ಈ ದೇಶದ ಮತದಾರರ ಪಟ್ಟಿಯಿಂದ ಹೊರಗಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರೊಳಗೆ ಬಹಳ ನಷ್ಟ ಆಗೋದು ಯಾರಿಗೆ ಅಂತ ಹೇಳಿದರೆ, ದಲಿತ ಸಮಾಜ ಮತ್ತು ಅಲ್ಪಸಂಖ್ಯಾತರದ್ದು ಬಹಳ ಸಮಸ್ಯೆಗಳು ಬರ್ತವೆ ಇದರೊಳಗೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.